ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಮಧ್ಯಾಹ್ನ ಮೇಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬಂದುಬಿಟ್ಟು 3 ಗಂಟೆ ಆಗಿರ್ಬೋದು. ಊಟ ಎಲ್ಲ ಆಗಿದೆ. ನಾನು ಯುಕ್ತ ಇಬ್ಬರೇ ಇರೋದು ಇವತ್ತು. ದೀಪಕ್ ಅವರು ಆಗಿನ CCTV ಹಾಕೋಕೆ ಹೋಗಿದ್ದಾರೆ. ಯುಕ್ತ ಎಲ್ಲ ಹರಗಡೆಲ್ಲ ಅವಳು ಟಾಯ್ಸ್ ಎಲ್ಲ ಆಟ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಕಾರ್ಟೂನ್ ನೋಡ್ತಾ ಇದ್ದಾಳೆ. ನೋಡಿ ಅವಳ ಆಟ ಎಲ್ಲ ಕಡೆ. ಹಾಗೆ ಇವಾಗ ಒಂದು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಲಿನ ಕೆನೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಟನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೋಬೇಕು. ತುಂಬ ದಿನ ಆಯಿತು ಏನೋ ಹಚ್ಕೊಳ್ತೇನೆ. ಸೊ ಅದಕ್ಕೋಸ್ಕರ ಇದನ್ನು ಫೇಸ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಚಳಿ ಆಗಿರೋದ್ರಿಂದ ಮುಖಕ್ಕೆ ಅರಿಶಿನ ಏನು ಆಗ್ತಾಯಿಲ್ಲ. ಮುಖ ಎಲ್ಲ ನನ್ನ ಡ್ರೈ ಸ್ಕಿನ್ನು. ಸೊ ಕಡಲೆ ಹಿಟ್ಟು ಆಮೇಲೆ ಹಾಲಿನ ಕೆನೆ. ಇವಾಗ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು 10 to 15 ಮಿನಿಟ್ಸ್ ಬಿಟ್ಕೋಬೇಕು. ಹ್ಯಾಂಡಿಗೆ ಕೂಡ ಕೈಗೆ ಮತ್ತು ಕುತ್ತಿಗೆಗೆಲ್ಲ ಅಪ್ಲೈ ಮಾಡಿದ್ದೆ. ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅಪರೂಪಕ್ಕಾದರೂ ಒಂದೊಂದು ಫೇಸ್ ಪ್ಯಾಕ್ ಮಾಡಿ ಹಾಕ್ತಾ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಮುಖ ಎಲ್ಲ ಪ್ಯಾಚ್ ಆಗಿಬಿಡುತ್ತೆ. ಹಾಗೆ ಮುಖ ಎಲ್ಲ ತೊಳೆದಿದ ನಂತರ ನಾನು ಅಲೋವೆರಾ ಜೆಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಅಲೋವೆರಾ ಜೆಲ್ ತುಂಬ ಚೆನ್ನಾಗಾಗುತ್ತೆ. ಡೀಪಾಗಿ ಮಾಯ್ಶ್ಚರೈಸೇಷನ್ ಸಿಗುತ್ತೆ. ನಾನು ಮನೇಲಿರುವಾಗೆಲ್ಲ ಇದನ್ನೇ ಅಪ್ಲೈ ಮಾಡೋದು. ಅಲೋವೆರಾ ಜೆಲ್ಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಅಂಟ್ಕೊಳ್ಳುತ್ತೆ. ಬರೀ ಅಲೋವೆರಾ ಜೆಲ್ ಹಚ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಆರಿಬಿಡುತ್ತೆ ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ. ಚಳಿಗಾಲದಲ್ಲಿ ಒಣ ಚರ್ಮ ಇದ್ದವ್ರಿಗೆ ತುಂಬಾ ಕಷ್ಟ. ಎಷ್ಟೇ ಅಪ್ಲೈ ಮಾಡಿದರೂ ಅದು ಡ್ರೈ ಆಗ್ತಾನೆ ಇರುತ್ತೆ. ಹಾಗೆ ಮಧ್ಯಾಹ್ನ ಮೇಲೆ ಮೈಸೂರು ಪಾಕ್ ಮಾಡಿದೆ. ಫ್ರೆಂಡ್ ಒಬ್ಬರು ಮೈಸೂರು ಪಾಕ್ ಮಾಡಿರೋ ವಿಡಿಯೋ ಕಳಿಸಿದ್ರು. ಅದನ್ನು ನೋಡಿಕೊಂಡು ಟ್ರೈ ಮಾಡಿದೆ. ಟೆಕ್ಸ್ಚರು ಇನ್ನೂ ನೀಟಾಗಿ ಬರಬೇಕಿತ್ತು, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ನಮ್ಮಲ್ಲಿ ಸ್ವೀಟ್ ತಿನ್ನೋದು ತುಂಬಾ ಕಡಿಮೆ. ಎಲ್ಲಾದರೂ ಅಪರೂಪಕ್ಕೆ ಒಂದೊಂದು ತಿಂತೀವಿ ಅಷ್ಟೇ. ಇವಾಗ ಮಾಡಿದ್ದೀನಲ್ಲ ಅಂತ ಖಾಲಿ ಮಾಡಬೇಕಷ್ಟೆ. ಹಾಗೆ ಮದುವೆ ಕರಿಯವರು ನೆಂಟರು ಅವ್ರು ಯಾರು ಬರ್ತಾ ಇರ್ತಾರಲ್ಲ ಅವರಿಗೆಲ್ಲ ಟೀ ಜೊತೆ ಎಲ್ಲ ಕೊಡೋಕ್ಕಾಗತ್ತೆ. ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಯಾವ ಥರ ಆಗಿದೆ ಅಂತ. ಟೆಕ್ಸ್ಚರ್ ಇನ್ನೂ ಸ್ವಲ್ಪ ಪೊಳ್ಳಾಗಿ ಬರಬೇಕಿತ್ತು, ಬಟ್ ಟೇಸ್ಟ್ ಚೆನ್ನಾಗಿ ಬಂದಿದೆ. ಆಮೇಲೆ ಬಾಚಣಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡ್ತೀನಿ ಇದ್ದಿರೋ ಬಾಚಣಿಗೆ ಎಲ್ಲ. ಆಮೇಲೆ ಕಾಫಿ ಮಾಡಿಕೊಂಡೆ. ಯುಕ್ತಳಿಗೆ ಹಾಲು ಕೊಡ್ತೀನಿ. ಆಮೇಲೆ ಸಂಜೆ ವಾಕಿಂಗ್ ಟೈಮು. ಹಾಗೆ ನೆಕ್ಸ್ಟ್ ಡೇ ಈವ್ನಿಂಗಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪನೇ ರೆಕಾರ್ಡ್ ಮಾಡಿದ್ದೆ. ಅದನ್ನು ಆ್ಯಡ್ ಮಾಡಿಬಿಟ್ಟು ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ದೀಪಕ್ ಅವರು ಮತ್ತು ಯುಕ್ತ ಹೊರಗಡೆ ಹೋಗಿದ್ರು ವಾಕಿಂಗ್ಗೆ ಅಂತ. ಅಲ್ಲಿ ಎಸ್ಟೇಟ್ಗೆ ಹೋಗಿದ್ರು. ಆಮೇಲೆ ಬಂದರು. ನಾನು ಮನೇಲಿ ಕೆಲಸ ಇದೆ ಅಂತ ಹೋಗಿರಲಿಲ್ಲ. ಬಟ್ಟೆ ಮಡ್ಚೋದು ಇದು ಅಂತ ಸುಮಾರು ಕೆಲಸ ಇತ್ತು. ಹಾಗೆ ಇವಾಗ ಟೆರೆಸ್ಸಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇಲ್ಲೇ ವಾಕ್ ಮಾಡ್ತೀನಿ. ಸ್ಕೈ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ, ನೋಡ್ಬೋದು. ಎಂತಡ ಹಾಂ ಎಲ್ಲೋಜಿ ಇದು ಎಲ್ಲಿಗೆ ವಾಕಿಂಗ್ ಮಾಡೋಣ. ವಾಕಿಂಗ್ ಎಸ್. ಅವಲಕ್ಕಿ ತಿಂತೀಯಾ? ಅವಲಕ್ಕಿ ತಿನ್ನು ಹೋಗು. ಕೋಲ್ಡ್ ಆಗಿದೆ. ಹಾಗೆ ನನಗೂ ಕೂಡ ಫುಲ್ ಕೋಲ್ಡ್. ಸೊ ಒಂದು ಕಷಾಯ ಮಾಡ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ತೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕಾಳು ಮೆಣಸು ಮತ್ತು ಲವಂಗ ತೊಗೊಂಡಿದ್ದೀನಿ. ಅದಷ್ಟು ಜಜ್ಜಿಬಿಟ್ಟು ಹಾಕ್ತೀನಿ. ಇವಾಗ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಬೆಲ್ಲನೂ ಹಾಕಿ ಕುದಿಸ್ಕೊತೀನಿ. ಈಗ ನೋಡಿ ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. ನೀರು ಎಷ್ಟು ಹಾಕಿದ್ದೀವೋ ಅದು ಅರ್ಧದಷ್ಟು ಆಗುತ್ತೆ. ಆಮೇಲೆ ಅದನ್ನು ಸೋಸ್ಕೊಂಡು ಕುಡಿಯೋದು. ಸ್ವಲ್ಪ ಲಿಂಬುನ ಹಿಂಡ್ಕೊಂಡು ಕುಡಿಬೋದು. ಲಿಂಬು ಇರಲಿಲ್ಲ, ಸೊ ನಾವು ಹಾಗೆ ಕುಡಿತಾ ಇದ್ದೀವಿ. ಇದು ಥಂಡಿಗೆ ಬೆಸ್ಟ್ ಕಷಾಯ. ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಯುಕ್ತಳಿಗೆ ಸ್ವಲ್ಪ ವಿಕ್ಸ್ನೆಲ್ಲ ಹಚ್ಚಿ ಬೆನ್ನಿಗೆ ಮತ್ತು ಎದೆ ಭಾಗಕ್ಕೆ ತಲೆಗೆ ಎಲ್ಲ ಹಚ್ಚಿ ಬಿಸಿಲಲ್ಲಿ ಕೂಡಿಸಿದ್ದೀನಿ. ಸ್ವಲ್ಪ ಥಂಡಿಯೆಲ್ಲ ಇಳಿಯುತ್ತಲ್ಲ ಬಿಸಿಲಿಂದ. ಸೊ ಆಟ ಆಡಿದಾಗಾಯಿತು, ಮೇಲೆ ಬಿಸಿಲಿಗೆ ಕೂತ್ಕೊಂಡಾಗಾಯಿತು ಅಂತ ಬಿಸಿಲಿಗೆ ಕೂಡಿಸಿದ್ದೀನಿ. ನನಗೆ ಮತ್ತು ದೀಪಕ್ ಅವರಿಗೆ ಎಲ್ರಿಗೂ ಕೂಡ ಫುಲ್ ಕೋಲ್ಡ್ ಆಗಿದೆ. ಯುಕ್ತಳಿಗೆ 1 ರೌಂಡು ಕೋರ್ಸ್ ಮುಗಿದ ನಂತರನೂ ಅಷ್ಟು ಕರೆಕ್ಟಾಗಿ ಕಡಿಮೆನೇ ಆಗಿಲ್ಲ. ಫುಲ್ ಚಳಿ ಬೀಳ್ತಾ ಇದೆಯಲ್ವ, ಸೊ ಅವಳಿಗೆ ಜಾಸ್ತಿನೇ ಆಗ್ತಾಯಿದೆ.
ಕೆಮ್ಮೆಲ್ಲ ಕರೆಕ್ಟಾಗಿ ಕಡಿಮೆ ಆಗಿಲ್ಲ. ಸೊ ಕಷಾಯ ಅದು ಇದು ಅಂತ ಮಾಡ್ಕೊಡ್ತಾ ಇದ್ದೀನಿ. ಖುದ್ದು ಅರ್ಧದಷ್ಟಾಗಿದೆ, ಇವಾಗ ಆಡಿಸ್ಕೊಡ್ತೀನಿ. ಇವಾಗ ಕಷಾಯ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಕಷಾಯ ರೆಡಿಯಾಗಿದೆ. ಚಲೋ ಇದೆನಾ? ಯುಕ್ತ ಇದು ನಿಂಗೆ ಗೊತ್ತಿದ್ದ ಉಳ್ಳಾಗಡ್ಡೆ ಹಾಕಿ ತಿಂದು? ಹಾಂ. ಇಲ್ಲಿ ನಾನು ಊಟಕ್ಕೆ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಹಾಗೆ ಒಣಮೆಣಸನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಈರುಳ್ಳಿ ಮತ್ತು ಒಣಮೆಣಸು, ಆಮೇಲೆ ಸ್ವಲ್ಪ ಹುಳಿ ಪೌಡ್ರು ಅಥವಾ ಲಿಂಬು ರಸನ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದರೆ ಬಾಯಿ ರುಚಿ ಬರುತ್ತೆ. ಇದು ಆ್ಯಕ್ಚುಲಿ ನಾವು ಸಣ್ಣವರಿರುವಾಗೆಲ್ಲ ಮಾಡಿಕೊಡ್ತಿದ್ರು. ಥಂಡಿ ಆದಾಗ ಹಾಗೆ ಹೊಟ್ಟೆ ನೋವು ಅಂದಾಗೆಲ್ಲ ಈರುಳ್ಳಿ ಫ್ರೈ ಮಾಡಿಕೊಡ್ತಿದ್ರು. ಈ ಥರನೇ ಏನಾದರೂ ಪದಾರ್ಥ ಮಾಡ್ತಿದ್ದಾಗ ತುಂಬಾ ವೆರೈಟೀಸ್ ಮಾಡ್ತೀವಿ ನಮ್ಮ ಹವ್ಯಕರಲ್ಲಿ. ಇದೆಲ್ಲ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಹುಣಸೆ ಹಣ್ಣು ಗೊಜ್ಜು, ಹುಣಸೆ ಹುಳಿ, ಹಾಗೆ ಈರುಳ್ಳಿ ಫ್ರೈ ಮಾಡೋದು, ಬೆಳ್ಳುಳ್ಳಿ ಫ್ರೈ ಮಾಡೋದು, ಹಾಗೆ ಕೋಸ್ಕಾಯಿ ಮಾವಿನಕಾಯಿನ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದು, ಸಣ್ಣ ಮೆಣಸು ಹಾಕ್ಕೊಂಡು. ಇದೇ ಥರ ತುಂಬಾ ವೆರೈಟೀಸ್ ಇದೆ. ಏನು ಪದಾರ್ಥ ಮಾಡಿಲ್ಲ ಅಂದರೆ ಆ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡ್ತೀವಿ. ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಹುಳಿ ಪುಡಿ ಕೂಡ ಹಾಕೋಬೋದು, ಇಲ್ಲಾಂದರೆ ಲಿಂಬು ರಸ ಹಾಕ್ಕೊಂಡ್ರೆ ಇನ್ನೂ ಕೂಡ ಟೇಸ್ಟ್ ಬಡ್ಸ್ ಎಲ್ಲ ಓಪನ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಚಲೋ ಆಯ್ತಾ? ಬಾಯಿ ರುಚಿ ಆಗ್ತಾ ಥಂಡಿ ಆದಾಗ? ನೀವು ಕೂಡ ಈ ಥರದಲ್ಲಿ ಏನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ಇಷ್ಟೇ ಇವತ್ತಿನ ಲಾಗು. ತುಂಬ ದಿನ ಇತ್ತು, ತುಂಬ ದಿನ ಗ್ಯಾಪ್ ಮಾಡೋದು ಬೇಡ ಅಂತ ಈ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.